ಸಂದೀಪ್ ರೆಡ್ಡಿ ಅವರು ಇವಾಗ ಯುವಕರ ಬಗ್ಗೆ ಅಪಾರವಾದ ಒಂದು ಗೌರವ ಇದೆ, ಕಾಳಜಿ ಇದೆ. ಆ ನಿಟ್ಟಿನಲ್ಲಿ ಗಣಪತಿ ಹಬ್ಬದಲ್ಲಿ ಏನೋ ಒಂದು ಕಿಂಚಿತ್ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಧನ ಸಹಾಯ ಏನಾಗುತ್ತೋ ಅಳಿಲು ಸೇವೆ ಸಮಾಜಕ್ಕೆ ಮಾಡ್ಕೊಂಡು ಹೋಗ್ತಾವ್ರೆ. ಮೊದಲು ಸಂದೀಪ್ ರೆಡ್ಡಿ ಅವರು ಚಿಕ್ಕ ಹುಡುಗರಿದ್ದಾಗ ನಮ್ಮ ಪೆರೇಸಂದ್ರ ಗ್ರಾಮದಲ್ಲಿ ಗಣಪತಿ ಇಡ್ತಾಯಿದ್ರು. ಇಟ್ಟಾಗ ಏನಾಗ್ತಾಯಿತ್ತು ಅಂತ ಇದೆಲ್ಲ ಇರ್ತಾರಲ್ಲ, ಯಾರು ಪ್ರೋತ್ಸಾಹ ಮಾಡೋದಾಗಲಿ ಏನೋ ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ರು. ಇವಾಗ ಏನೋ ಭಗವಂತ ಅವ್ರನ್ನ ಇರೋದ್ರಲ್ಲಿ ಚೆನ್ನಾಗಿಟ್ಟಿದ್ದಾನೆ, ಅವರು ಒಂದು ಧನ ಸಹಾಯ ಮಾಡಿಕೊಂಡು ಒಂದು ಕಿಂಚಿತ್ ಸೇವೆ ಮಾಡಿಕೊಂಡು ಹೋಗ್ತಾರೆ. ಎಷ್ಟು ಜನ ಕೊಟ್ಟಿದ್ದೀರಿ? ಯಾಕೆ ಈ ರೀತಿ ಕೊಡಬೇಕಂತ ಅನಿಸ್ತು ನಿಮಗೆ? ಯಾಕೆ ಈ ರೀತಿ ಕೊಡಬೇಕು ಅಂತ ಅನ್ಸಿದ್ರೆ ಅಂದರೆ ಏನೋ ಸಮಾಜಕ್ಕೆ ಅವ್ರದ್ದೊಂದು ಹೆಡ್ಲೈನೇ ಇದೆ, ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ. ಆ ನಿಟ್ಟಿನಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಕೆಲಸ. ಹೌದು, ನಮ್ಮ ಹತ್ರ ಬಂದು ಯಾರು ಅಪ್ರೋಚ್ ಆಗಿದ್ದಾರೋ ಅವ್ರಿಗೆಲ್ಲ ನಮ್ಮ ಕೈಲಾಗಿ ಸಹಾಯ ಮಾಡ್ಕೊಂಡು ಹೋಗಿದ್ದೀವಿ. ಆಲ್ಮೋಸ್ಟ್ ಒಂದು 500 ಜನದವರೆಗೂ 500 ಇದರವರೆಗೂ ಕೊಟ್ಟಿದ್ದೀವಿ ನಾವು. ಯಾಕಂದರೆ 500 ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದೊಂದು ಊರಲ್ಲಿ 2 ಹತ್ರ ಕೊಡ್ತಾರೆ, 3 ಹತ್ರ ಇಡ್ತಾರೆ. ಇವಾಗ ಪೆರೇಸಂದ್ರ ಗ್ರಾಮದಲ್ಲೇ ತಗೊಳ್ಳಿ, ಒಂದು 4 ಹತ್ರ ಇಡ್ತಾವ್ರೆ. ಆ ಥರ ಒಂದು 500, 600 ಇದಕ್ಕೆ ಸೇರಿಸಿದ್ದು ಗಣಪತಿಗೆ. ಏನಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಕಿತ್ತಾಟ ಹೊಡೆದಾಟ ಮಾಡೋಕ್ಕೆ ಹೋಗ್ಬೇಡಿ. ಈ ಗಣೇಶ ಹಬ್ಬದ ಒಂದು ಮೇನ್ ಕಾಜು ಏನು ಅಂದರೆ ಒಗ್ಗಟ್ಟಾಗಿರಿ, ಚೆನ್ನಾಗಿರಿ, ಎಲ್ಲರೂ ಸಮಾಜಕ್ಕೆ ಒಳ್ಳೆಯ ಒಂದು ಉತ್ತಮವಾದ ಇದು ಕೊಡಿ, ಸಂದೇಶ ಕೊಡಿ ಅಂತ. ನಾವು ಶ್ರೀ ವಿದ್ಯಾ ಗಣಪತಿ ಗೆಳೆಯರ ಸಂಘ ವತಿಯಿಂದ ಗೋಲ್ಡ್ ಅವಾರ್ಡ್ ನಿಮ್ಮಗಲ್ಕುಂಟೆ ಬಂದಿದ್ದೀವಿ. ನಾವು ಸುಮಾರು ಒಂದು 10 ಜನ ಬಂದಿದ್ದೀವಿ ನಮ್ಮ ಹುಡುಗರೆಲ್ಲನೂ. ಈ ವರ್ಷ 2025 ಇಸ್ವಿಯಲ್ಲಿ ಗಣೇಶ ಹಬ್ಬದ ಆಚರಣೆ ಪ್ರಯುಕ್ತ ಸಂದೀಪ್ ರೆಡ್ಡಿ ಅಣ್ಣವರು ಸಹಾಯಧನ ಮಾಡ್ತಿದ್ದಾರೆ. ಸುಮಾರು ಇಲ್ಲೇನು 1000 ಜನ ನೆರೆದಿದ್ದಾರೆ. ಪ್ರತಿಯೊಬ್ಬರಿಗೂ ಯಾವುದನ್ನು ಏನೂ ಇಲ್ಲ ಅಂತ ಹೇಳಿದಿರ ಪ್ರತಿಯೊಬ್ಬರಿಗೂ ಸಹಾಯಧನ ಮಾಡಿ ಹಬ್ಬ ಆಚರಣೆ ಚೆನ್ನಾಗಿ ಮಾಡಲಿ ಅಂತ ಎಲ್ಲ ಹೇಳ್ಕೊಟ್ಟು ನಮ್ಗೆ ಸಹಾಯಧನ ಕೊಟ್ಟು ಕಳಿಸ್ತಾ ಇದ್ದಾರೆ. ಈ ಸಹಾಯಧನ ಕೊಟ್ಟಿರೋರಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರವ್ರಿಗೆ, ಸಂದೀಪ್ ರೆಡ್ಡಿ ಅಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರ ಸೇವೆ ಅಭಾರಿಯಾಗಿದೆ. ಅವ್ರ ಸೇವೆ ಇದೇ ರೀತಿ ಸದಾ ಮುಂದುವರಿಯಲಿ ಅಂತ ಆ ವಿನಾಯಕರಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈಗ ಸಂದೀಪ್ ರೆಡ್ಡಿ ಅವರ ಹಣ ಸಹಾಯ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ? ನಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ನಮ್ಗೆ ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ಈಗಿರೋ ಈ ಇದರಲ್ಲಿ ತುಂಬ ಕಾಸ್ಟ್ಲಿ ಇದೆ ಪ್ರತಿಯೊಂದೂ. ಈ ಏನೇ ಸಾಮಗ್ರಿ ಇರ್ಬೋದು, ವಸ್ತುಗಳಿರ್ಬೋದು, ಪ್ರತಿಯೊಂದು ಈ ನಮ್ಮ ಹುಡುಗರಲ್ಲೂ ನಮಗೂ ಕೂಡ ನಾವೆಲ್ಲ ತಿಂಗಳ ಸಂಬಳದಲ್ಲಿ ಹೋಗೋರು ನಾವೆಲ್ಲ. ಇವರು ಕೊಟ್ಟಿರೋ ಧನ ಸಹಾಯದಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಈ ಸರಿ. ಇವ್ರು ಕೊಟ್ಟಿರೋದ್ರಿಂದ ನಾವು ಹಬ್ಬವನ್ನು ಇನ್ನೂ ತುಂಬ ಜೋರಾಗಿ ಮಾಡುವಂಥ ಶಕ್ತಿ ತುಂಬಿದ್ದಾರೆ ನಮಗೆ. ಏನು ಹೇಳ್ತೀರಿ ಸಂದೀಪ್ ರೆಡ್ಡಿ ಅವ್ರ ಕಾರ್ಯಕ್ಕೆ? ಸಂದೀಪ್ ರೆಡ್ಡಿ ಅವ್ರ ಕಾರ್ಯಕ್ಕೆ ಮಾತೇ ಇಲ್ಲ. ಅವರ ಸಂದೀಪ್ ರೆಡ್ಡಿ ಕಾರ್ಯಕ್ಕೆ ನಮಗೆ ತುಂಬ ಆಭಾರಿಯಾಗಿರ್ತೀವಿ. ನಾವು ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ರೀತಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು ನಾವು ಅವ್ರ ಜೊತೆಲಿ ನಿಂತೀವಿ. ಸರ್, ಅವ್ರಿಗೆ ಗೌರಿ ಗಣೇಶ ಹಬ್ಬದ ಮೊದಲನೇದಾಗಿ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಹಾಗೆಯೇ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಂಥ ಸಮಾಜ ಸೇವೆಗೆ ಸಿಕ್ಕಿರೋದು ಈ ಯುವಕರ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಭಾಳ ಹೆಮ್ಮೆ ಅಂತ ವಿಚಾರ ಇದು. ಯಾಕಂದರೆ ಗೌರಿ ಗಣೇಶ ಹಬ್ಬ ಅಂತಂದರೆ ಒಂದು ಮನೋರಂಜನೆ ಕಾರ್ಯಕ್ರಮ. ಆದ್ದರಿಂದ ತುಂಬ ಧನ್ಯವಾದಗಳು ಸರ್ ಅವ್ರಿಗೆ. ಸರ್, ಅವರು ಸಂದೀಪ್ ರೆಡ್ಡಿ ಅವ್ರಿಗೆ ನಮ್ಮಲ್ಲಿ ಏನು ಹೇಳಬೇಕು ಅಂತಂದರೆ ಮೊದಲನೇದಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಯಾಕಂತಂದ್ರೆ ಈ ಥರ ಒಂದು ಸಮಾಜ ಸೇವೆಯಲ್ಲಿ ಎಲ್ಲರಿಗೂ ಈ ಥರ ಅವಕಾಶ ಸಿಗಲ್ಲ. 100ಕ್ಕೆ ಒಬ್ಬರಿಗೆ ಈ ಥರ ಅವಕಾಶ ಸಿಗೋದು. ಅದರಿಂದ ಈ ತುಂಬ ಹುಡುಗರಿಗೆಲ್ಲ ಏನಪ್ಪ ಅಂದರೆ ಒಂಥರ ಖುಷಿ. ಇವ್ರು ಈ ಥರ ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ಹಬ್ಬ ಮಾಡ್ಕೊಳ್ಳೋದಕ್ಕೆ ಒಂಥರ ಭಾಳ ಸಂತೋಷ ಆಗುತ್ತೆ ಸರ್.